ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರ ಮುಂದುವರೆದಿದೆ. ಎಸ್ಪಿ ರೋಡ್ ನಲ್ಲಿ ಈ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಿಬ್ಬಂದಿಗೆ ಜಿಬಿಎ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೂಚನೆ ಏನೋ ಕೊಟ್ಟರು, ಮ್ಯಾನ್ ಹೋಲ್ ಮುಚ್ಚಿ ಅಂತೇನೋ ಹೇಳಿದ್ರು. ಆದ್ರೆ ಅದಕ್ಕೆ ಬೇಕಾದಂತ ಬರಳು, ಸಿಮೆಂಟ್ ನಮ್ಮ ಬೈಕಲ್ಲೇ ತಗೊಂಡು ಬರಬೇಕು. ಸಿಮೆಂಟ್ಗೆ ಬೆರೆಸೋದಕ್ಕೆ ನೀರ್ ಬೇಕಲ್ಲ, ನೀರ್ಗೂ ಕೂಡ ದುಡ್ಡು ಕೊಡಲ್ಲ ಜಿಬಿಎ ಅಧಿಕಾರಿಗಳು ಅಂತ ಸಿಬ್ಬಂದಿ ಹೇಳ್ಕೊಂಡಿರೋದು. ಅದಕ್ಕೂ ಕೂಡ ನಾವೇ ದುಡ್ಡು ಕೊಟ್ಟು ತಗೊಂಡು ಬರಬೇಕಾದಂತ ಪರಿಸ್ಥಿತಿ ಇಲ್ಲಿದೆ ಅಂತ ಸಿಬ್ಬಂದಿ ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ತೋಡ್ಕೊಂಡಿದ್ದಾರೆ ನೋಡಿ. ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೇನು ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದ್ಕೊಡ್ತೀನಿ ಹೋಗು ಅಂತಾರೆ. ಇದಕ್ಕೆ ಯಾರು ಇಲ್ಲಿ ಬರಲ್ಲ, ಯಾರು ಬರಲ್ಲ. ನಾವೇ ಮಾಡಬೇಕು, ನಾವೇ GPS ಫೋಟೋ ಕಳಿಸ್ಬೇಕು. ಅಲ್ಲ, ನಿಮಗೆ ಈ GBIಯಿಂದ ಯಾವುದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತು ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಡ್ಬರ್ತೀರಾ ನೀವು? ನಾವೇ ಟೂ ವೀಲರಲ್ಲಿ ಹಾಕೊಂಡ್ಬರ್ಬೇಕು. ಯಾವುದ್ರಲ್ಲಿ? ನಿಮ್ಮ ಟೂ ವೀಲರಲ್ಲ, ನಿಮ್ಮದೇ ವೆಹಿಕಲಲ್ಲಿ. ಏನು ಸರ್ ಹಿಂಗಾದ್ರೆ ಕರ್ಮ. ಮತ್ತು ಇನ್ನೇನು ಅವ್ರು ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೇ? ವ್ಯವಸ್ಥೆಗಾರರೇ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡಿಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರ ಹಣ ಅಂದರೆ ಒಂದು ಚೂರು ಗಾಡೀಲಿ ಎತ್ಕೊಂಡು ಹಾಕೊಟ್ಬಿಟ್ಟು ಇಲ್ಲಿ ಅದಕ್ಕೆ ಎಲ್ಲಿ ಬರ್ತದೆ ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾಂ, ಏನು ಮಾಡೋದು? ಇವರೊಂದು ವೆಹಿಕಲಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ? ಎಲ್ಲಿ ಕಳ್ಸಂಗಿಲ್ಲ ಒಟ್ಟಿನಲ್ಲಿ, ಟೋಟಲ್ ಎಲ್ಲಿ ಕಳ್ಸಲ್ಲ. ನಿಮ್ಮದೇ ಎಲ್ಲ ಜವಾಬ್ದಾರಿ. ಕಿತ್ತು ಕಟ್ಟಿದ್ರು ನಮ್ಮದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾಂ, ಕಿತ್ತಾಕ್ಬಿಟ್ಟು ಕಟ್ಟಿದ್ರು ಹಾಂ, ತಂದು ಹತ್ರ ತಂದು ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ಟರು ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಒಂದು ಕೊಟ್ಟರಲ್ಲಿ ಒಂದು ನೈಟ್ ಬತ್ತೆ ಹಾಂ, ಎಲ್ಲ ಉಪ್ಪು ಕರೀತಾಯಿತ್ತು, ಇದು ಗಲ್ಸಿಗೆ ಹಾಕೋಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಮಾಡಿ ಆ ಮಸೀದಿ ಏನು 100 ರೂಪಾಯಿ ಕೊಟ್ಬಿಟ್ಟು ನೀರು ಎತ್ಕೊಂಡ್ಬಂದಿದ್ದೀನಿ. ಅದು ನೀವೇ 100 ರೂಪಾಯಿ ಕೊಟ್ಟು ನಿಮ್ಮ ಕೈಯಲ್ಲಿರೋದು. ಒಂದು 10 ದಿನಿಗೆ ನೀರು ಕೊಡೋಣ, 10 ರೂಪಾಯಿನಾಗ. ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರ ಮುಂದುವರೆದಿದೆ. ಎಸ್ಪಿ ರೋಡ್ ನಲ್ಲಿ ಈ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಿಬ್ಬಂದಿಗೆ ಜಿಬಿಎ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೂಚನೆ ಏನೋ ಕೊಟ್ಟರು, ಮ್ಯಾನ್ ಹೋಲ್ ಮುಚ್ಚಿ ಅಂತೇನೋ ಹೇಳಿದ್ರು. ಆದ್ರೆ ಅದಕ್ಕೆ ಬೇಕಾದಂತ ಬರಳು, ಸಿಮೆಂಟ್ ನಮ್ಮ ಬೈಕಲ್ಲೇ ತಗೊಂಡು ಬರಬೇಕು. ಸಿಮೆಂಟ್ಗೆ ಬೆರೆಸೋದಕ್ಕೆ ನೀರ್ ಬೇಕಲ್ಲ, ನೀರ್ಗೂ ಕೂಡ ದುಡ್ಡು ಕೊಡಲ್ಲ ಜಿಬಿಎ ಅಧಿಕಾರಿಗಳು ಅಂತ ಸಿಬ್ಬಂದಿ ಹೇಳ್ಕೊಂಡಿರೋದು. ಅದಕ್ಕೂ ಕೂಡ ನಾವೇ ದುಡ್ಡು ಕೊಟ್ಟು ತಗೊಂಡು ಬರಬೇಕಾದಂತ ಪರಿಸ್ಥಿತಿ ಇಲ್ಲಿದೆ ಅಂತ ಸಿಬ್ಬಂದಿ ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ತೋಡ್ಕೊಂಡಿದ್ದಾರೆ ನೋಡಿ. ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೇನು ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದ್ಕೊಡ್ತೀನಿ ಹೋಗು ಅಂತಾರೆ. ಇದಕ್ಕೆ ಯಾರು ಇಲ್ಲಿ ಬರಲ್ಲ, ಯಾರು ಬರಲ್ಲ. ನಾವೇ ಮಾಡಬೇಕು, ನಾವೇ GPS ಫೋಟೋ ಕಳಿಸ್ಬೇಕು. ಅಲ್ಲ, ನಿಮಗೆ ಈ GBIಯಿಂದ ಯಾವುದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತು ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಡ್ಬರ್ತೀರಾ ನೀವು? ನಾವೇ ಟೂ ವೀಲರಲ್ಲಿ ಹಾಕೊಂಡ್ಬರ್ಬೇಕು. ಯಾವುದ್ರಲ್ಲಿ? ನಿಮ್ಮ ಟೂ ವೀಲರಲ್ಲ, ನಿಮ್ಮದೇ ವೆಹಿಕಲಲ್ಲಿ. ಏನು ಸರ್ ಹಿಂಗಾದ್ರೆ ಕರ್ಮ. ಮತ್ತು ಇನ್ನೇನು ಅವ್ರು ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೇ? ವ್ಯವಸ್ಥೆಗಾರರೇ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡಿಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರ ಹಣ ಅಂದರೆ ಒಂದು ಚೂರು ಗಾಡೀಲಿ ಎತ್ಕೊಂಡು ಹಾಕೊಟ್ಬಿಟ್ಟು ಇಲ್ಲಿ ಅದಕ್ಕೆ ಎಲ್ಲಿ ಬರ್ತದೆ ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾಂ, ಏನು ಮಾಡೋದು? ಇವರೊಂದು ವೆಹಿಕಲಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ?
ಎಲ್ಲಿ ಕಳ್ಸಂಗಿಲ್ಲ ಒಟ್ಟಿನಲ್ಲಿ ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ಮದೇ ಎಲ್ಲ ಜವಾಬ್ದಾರಿ. ಕಿತ್ತು ಕಟ್ಟಿದ್ರು ನಮ್ಮದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾಂ ಕಿತ್ತಾಕ್ಬಿಟ್ಟು ಕಟ್ಟಿದ್ರು ಹಾಂ ತಂದು ಹತ್ರ ತಂದು ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ಟರೆ ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಒಂದು ಕೊಟ್ಟರೆಲ್ಲೊಂದು ನೈಟ್ ಬತ್ತೆ ಹಾಂ ಎಲ್ಲ ಉಪ್ಪು ಕರೀತಾಯಿತ್ತು, ಇದು ಕೆಲ್ಸಿಗೆ ಹಾಕೋಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಮಾಡಿ ಆ ಮಸೀದಿಯನ್ನು 100 ರೂಪಾಯಿ ಕೊಟ್ಬಿಟ್ಟು ನೀರು ಎತ್ಕೊಂಡ್ಬಂದಿದ್ದೀನಿ. ಅದಕ್ಕೆ ನೀವೇ 100 ರೂಪಾಯಿ ಕೊಟ್ಟು ನಿಮ್ಮ ಕೈಯಲ್ಲಿರೋದು ಒಂದು 10 ಬಿಂದಿಗೆ ನೀರು ಕೊಡೋಣ, 10 ರೂಪಾಯಿ. ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರ ಮುಂದುವರೆದಿದೆ. ಎಸ್ಪಿ ರೋಡ್ನಲ್ಲಿ ಈ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಿಬ್ಬಂದಿಗೆ ಜಿಬಿಎ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೂಚನೆಯೇನೋ ಕೊಟ್ಟರು, ಮ್ಯಾನ್ ಹೋಲ್ ಮುಚ್ಚಿ ಅಂತೇನೋ ಹೇಳಿದ್ರು. ಆದ್ರೆ ಅದಕ್ಕೆ ಬೇಕಾದಂತ ಬರಳು, ಸಿಮೆಂಟ್ ನಮ್ಮ ಬೈಕಲ್ಲೇ ತಗೊಂಡು ಬರಬೇಕು. ಸಿಮೆಂಟ್ಗೆ ಬೆರೆಸೋದಕ್ಕೆ ನೀರ್ ಬೇಕಲ್ಲ, ನೀರ್ಗೂ ಕೂಡ ದುಡ್ಡು ಕೊಡಲ್ಲ ಜಿಬಿಎ ಅಧಿಕಾರಿಗಳು ಅಂತ ಸಿಬ್ಬಂದಿ ಹೇಳ್ಕೊಂಡಿರೋದು. ಅದಕ್ಕೂ ಕೂಡ ನಾವೇ ದುಡ್ಡು ಕೊಟ್ಟು ತಗೊಂಡು ಬರಬೇಕಾದಂತ ಪರಿಸ್ಥಿತಿ ಇಲ್ಲಿದೆ ಅಂತ ಸಿಬ್ಬಂದಿ ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ತೋಡ್ಕೊಂಡಿದ್ದಾರೆ ನೋಡಿ. ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೆ ಏನು ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದು ಕೊಡ್ತೀನಿ ಹೋಗು ಅಂತಾರೆ. ಈಗ ಯಾರು ಇಲ್ಲಿ ಬರಲ್ಲ, ಯಾರು ಬರಲ್ಲ. ನಾವೇ ಮಾಡಬೇಕು, ನಾವೇ GPS ಫೋಟೋ ಕಳಿಸ್ಬೇಕು. ಅಲ್ಲ ನಿಮಗೆ ಈ GBA ಯಾವುದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತು ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಡ್ಬರ್ತೀರಾ ನೀವು? ನಾವೇ 2 ವೀಲರಲ್ಲಿ ಹಾಕೋಬರ್ಬೇಕು. ಯಾವುದ್ರಲ್ಲಿ? ನಿಮ್ಮ 2 ವೀಲರಲ್ಲ, ನಿಮ್ಮದೇ ವೆಹಿಕಲಲ್ಲಿ. ಏನು ಸರ್ ಹಿಂಗಾದ್ರೆ ಕರ್ಮ. ಮತ್ತು ಇನ್ನೇನು ಅವ್ರು ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೇ? ವ್ಯವಸ್ಥೆಗಾರರೇ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡಿಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರ ಹಣ ಅಂದರೆ ಒಂದು ಚೂರು ಗಾಡೀಲಿ ಎತ್ಕೊಂಡು ಹಾಕೊಟ್ಬಿಡಿ, ಇಲ್ಲ ಅದಕ್ಕೆ ಯಾರು ಎಲ್ಲಿ ಗೊತ್ತಿದ್ದು ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾಂ, ಏನು ಮಾಡೋದು? ಇವರೊಂದು ವೆಹಿಕಲಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ? ಎಲ್ಲಿ ಕಳ್ಸಂಗಿಲ್ಲ ಒಟ್ಟಿನಲ್ಲಿ ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ಮದೇ ಎಲ್ಲ ಜವಾಬ್ದಾರಿ. ಕಿತ್ತು ಕಟ್ಟಿದ್ರು ನಮ್ಮದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾಂ ಕಿತ್ತಾಕ್ಬಿಟ್ಟು ಕಟ್ಟಿದ್ರು ಹಾಂ ತಂದು ಹತ್ರ ತಂದು ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ಟರೆ ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಒಂದು ಕೊಟ್ಟರೆಲ್ಲೊಂದು ನೈಟ್ ಬತ್ತೆ ಹಾಂ ಎಲ್ಲ ಉಪ್ಪು ಕರೀತಾಯಿತ್ತು, ಇದು ಕೆಲ್ಸಿಗೆ ಹಾಕೋಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಮಾಡಿ ಆ ಮಸೀದಿಯನ್ನು 100 ರೂಪಾಯಿ ಕೊಟ್ಬಿಟ್ಟು ನೀರು ಎತ್ಕೊಂಡ್ಬಂದಿದ್ದೀನಿ. ಅದಕ್ಕೆ ನೀವೇ 100 ರೂಪಾಯಿ ಕೊಟ್ಟು ನಿಮ್ಮ ಕೈಯಲ್ಲಿರೋದು ಒಂದು 10 ಬಿಂದಿಗೆ ನೀರು ಕೊಡೋಣ, 10 ರೂಪಾಯಿ. ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರ ಮುಂದುವರೆದಿದೆ. ಎಸ್ಪಿ ರೋಡ್ನಲ್ಲಿ ಈ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಿಬ್ಬಂದಿಗೆ ಜಿಬಿಎ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡದ ಮುಂದೆ ಜಿಬಿಎ ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೂಚನೆಯೇನೋ ಕೊಟ್ಟರು, ಮ್ಯಾನ್ ಹೋಲ್ ಮುಚ್ಚಿ ಅಂತೇನೋ ಹೇಳಿದ್ರು. ಆದ್ರೆ ಅದಕ್ಕೆ ಬೇಕಾದಂತ ಬರಳು, ಸಿಮೆಂಟ್ ನಮ್ಮ ಬೈಕಲ್ಲೇ ತಗೊಂಡು ಬರಬೇಕು. ಸಿಮೆಂಟ್ಗೆ ಬೆರೆಸೋದಕ್ಕೆ ನೀರ್ ಬೇಕಲ್ಲ, ನೀರ್ಗೂ ಕೂಡ ದುಡ್ಡು ಕೊಡಲ್ಲ ಜಿಬಿಎ ಅಧಿಕಾರಿಗಳು ಅಂತ ಸಿಬ್ಬಂದಿ ಹೇಳ್ಕೊಂಡಿರೋದು. ಅದಕ್ಕೂ ಕೂಡ ನಾವೇ ದುಡ್ಡು ಕೊಟ್ಟು ತಗೊಂಡು ಬರಬೇಕಾದಂತ ಪರಿಸ್ಥಿತಿ ಇಲ್ಲಿದೆ ಅಂತ ಸಿಬ್ಬಂದಿ ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ತೋಡ್ಕೊಂಡಿದ್ದಾರೆ ನೋಡಿ. ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೆ ಏನು ಬೇಕು ವ್ಯವಸ್ಥೆ ಕೊಡೋದಿಲ್ಲ, ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದು ಕೊಡ್ತೀನಿ ಹೋಗು ಅಂತಾರೆ. ಈಗ ಯಾರು ಇಲ್ಲಿ ಬರಲ್ಲ, ಯಾರು ಬರಲ್ಲ. ನಾವೇ ಮಾಡಬೇಕು, ನಾವೇ GPS ಫೋಟೋ ಕಳಿಸ್ಬೇಕು.
ಅಲ್ಲ ನಿಮಗೆ ಈ GBA ಇಂದ ಯಾವುದು ವೆಹಿಕಲ್ಸ್ ಕಳ್ಸಂಗಿಲ್ವಾ ಸಿಮೆಂಟ್ ಗಿಮೆಂಟ್ ತುಂಬಿಕೊಂಡು ಏನಿಲ್ಲ ಮತ್ತು ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಬರ್ತೀರಾ ನೀವು ನಾವೇ ಟೂ ವೀಲರಲ್ಲಿ ಹಾಕೊಂಡ್ಬರ್ತೀವಿ. ಯಾವುದ್ರಲ್ಲಿ ನಿಮ್ಮ ಟೂ ವೀಲರಲ್ಲೇ ನಿಮ್ಮದೇ ವೆಹಿಕಲಲ್ಲಿ ಏನು ಸರ್ ಹಿಂಗಾದ್ರೆ ಕರ್ಮ ಮತ್ತು ಇನ್ನೇನು ಅವ್ರ ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೇ ವ್ಯವಸ್ಥೆಗಾರರೇ ಅವರು ಹೇಳ್ಕೊಡ್ತಾರೆ ಹೋಗಿ ಎತ್ಕೊಂಡು ಹೋಗಿ ಮಾಡ್ಬಿಡೋಗು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರ ಹಣ ಅಂದರೆ ಒಂದು ಚೂರು ಗಾಡೀಲಿ ಎತ್ಕೋಗಿ ಹಾಕೊಟ್ಬಿಡಿ, ಇಲ್ಲ ಅದಕ್ಕೆ ಯಾರು ಎಲ್ಲಿ ಬರ್ತದೆ ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾಂ, ಏನು ಮಾಡೋದು? ಇವರೊಂದು ವೆಹಿಕಲಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ. ಎಲ್ಲಿ ಕಳ್ಸಂಗಿಲ್ಲ ಒಟ್ಟಿನಲ್ಲಿ ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ಮದೇ ಎಲ್ಲ ಜವಾಬ್ದಾರಿ. ನೀವು ಕಿತ್ತು ಕಟ್ಟಿದ್ರು ನಮ್ಮದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾಂ ನೀವು ಕಿತ್ತಾಕ್ಬಿಟ್ಟು ಕಟ್ಟಿದ್ರು ಹಾಂ ತಂದು ಹತ್ರ ತಂದ್ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ಟರೆ ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಒಂದು ಕೊಟ್ಟರಲ್ಲೊಂದು ನೈಟ್ ಬತ್ತೆ ಹಾಂ ಎಲ್ಲ ಉಪ್ಪು ಕರಿತಾಯಿತ್ತು, ಇದು ಗಲ್ಸಿಗೆ ಹಾಕೋಬಿಟ್ಟಿತ್ತು. ಹ್ಞೂ ಎಲ್ಲ ಕ್ಲಿಯರ್ ಮಾಡಿ ಆ ಮಸೀದಿ ಏನೋ 100 ರೂಪಾಯಿ ಕೊಟ್ಬಿಟ್ಟು ನೀರು ಎತ್ಕೊಂಡ್ಬಂದಿದ್ದೀನಿ. ಅದು ಕ್ಲಿಯರ್ ನೀವೇ 100 ರೂಪಾಯಿ ಕೊಟ್ಟು ನಿಮ್ಮ ಕೈಯಲ್ಲಿರೋದು